ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯ ಚತ್ರು ಪ್ರದೇಶದಲ್ಲಿ ಭಾರತೀಯ ಸೇನೆಯು ಬರೋಬ್ಬರಿ 326 ದಿನಗಳ ಕಾಲ ನಡೆಸಿದಂತಹ ಉಗ್ರರ ವಿರುದ್ಧದ ಬಹು ದೊಡ್ಡ ಕಾರ್ಯಾಚರಣೆಯಲ್ಲಿ 7 ಭಯೋತ್ಪಾದಕರನ್ನ ಕೊಂದಿದೆ ಅಂತ ಸೇನೆ ಘೋಷಿಸಿದೆ. ಈ ಕಾರ್ಯಾಚರಣೆಗೆ ಗ್ಯಾಲೆಂಟ್ ಪರ್ಸಿವರೆನ್ಸ್ ಅಂತ ಹೆಸರನ್ನ ಇಡಲಾಗಿತ್ತು. ಈ ಗ್ಯಾಲೆಂಟ್ ಪರ್ಸಿವರೆನ್ಸ್ ಕಾರ್ಯಾಚರಣೆಯು ಉನ್ನತ ಪ್ರದೇಶಗಳಲ್ಲಿ ಬೇಲಿ, ಚಳಿ ಮತ್ತು ದುರ್ಗಮ್ ಪರ್ವತ ಪ್ರದೇಶಗಳಲ್ಲಿ ಯಾವುದೇ ಕಷ್ಟಕರ ಸವಾಲುಗಳನ್ನ ಲೆಕ್ಕಿಸದೆ ನಡೆಯಿತು. ಭಾರತೀಯ ಸೇನೆ, ಜಮ್ಮು ಮತ್ತು ಕಾಶ್ಮೀರ ಪೊಲೀಸ್ ಮತ್ತು ಸಿಆರ್ಪಿಎಫ್ ಒಟ್ಟಾಗಿ ಈ ಕಾರ್ಯಾಚರಣೆಯಲ್ಲಿ ಕೆಲಸ ಮಾಡಿದ್ರು. ಭಯೋತ್ಪಾದಕರಲ್ಲಿ ಜೈಷ್ ಎ ಮೊಹಮ್ಮದ್ನ ಮುಖ್ಯ ಕಮಾಂಡರ್ ಸೈಫುಲ್ಲಾ ಸೇರಿದ್ದಾನೆ. ಆ ಗುಂಪಿನಲ್ಲಿ ಅವನ ಸಹಚರರು ಕೂಡ ಇದ್ರು. ಈ 7 ಜನ ಭಯೋತ್ಪಾದಕರು ಚತ್ರು ಕಾಡು ಪ್ರದೇಶದಲ್ಲಿ ಸಕ್ರಿಯರಾಗಿದ್ರು ಅಂತ ತಿಳಿದು ಬಂದಿದೆ. ಭಾರತೀಯ ಸೇನೆಯು ಉತ್ತಮ ಗೂಢಚಾರ ಮಾಹಿತಿ, ಡ್ರೋನ್ಗಳು, ಉಪಗ್ರಹ ಚಿತ್ರಗಳು ಮತ್ತು ಇತರ ತಂತ್ರಜ್ಞಾನವನ್ನ ಬಳಸಿ ಈ ಭಯೋತ್ಪಾದಕರನ್ನ ಹಿಂಬಾಲಿಸಿ ಹಲವು ಬಾರಿ ಎದುರಾದಂತಹ ನಂತರ ಕೊಂದಿದೆ. ಈ ಕಾರ್ಯಾಚರಣೆಯಿಂದ ಆ ಪ್ರದೇಶದ ಭಯೋತ್ಪಾದಕ ಜಾಲಕ್ಕೆ ದೊಡ್ಡ ಏಟು ಬಿದ್ದಿದೆ ಅಂತ ಸೇನೆ ಹೇಳಿದೆ. ಅಲ್ಲದೆ ಈಗ ಸೈನಿಕರ ಧೈರ್ಯ, ಸಹನೆ ಮತ್ತು ಗೂಢಚಾರ ಏಜೆನ್ಸಿಗಳ ಕೆಲಸಕ್ಕೆ ಶ್ಲಾಘನೆಯನ್ನ ನೀಡಿದೆ. ಈ ಬಗ್ಗೆ ವೈಟ್ ನೈಟ್ ಕಾರ್ಪ್ಸ್ ನಾವು ಸೇವೆಯನ್ನ ಸಲ್ಲಿಸ್ತೇವೆ, ನಾವು ರಕ್ಷಣೆಯನ್ನ ಮಾಡ್ತೇವೆ ಅಂತ ಹೇಳಿದೆ. ಈ ಯಶಸ್ಸು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕತೆಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂತಹ ಸೇನೆಯ ಅಚಲ ನಿರ್ಧಾರಕ್ಕೆ ಮತ್ತೊಂದು ಜಯವಾಗಿದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕರಾವಳಿ ಮತ್ತು ಮಧ್ಯ ಕರ್ನಾಟಕ. ಟಿ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರ, ಚಂದ್ರಪ್ಪ ಹೊಳಲ್ಕೆರೆ ಕ್ಷೇತ್ರ, ಹರೀಶ್ ಪೂಂಜಾ ಬೆಳ್ತಂಗಡಿ ಕ್ಷೇತ್ರ, ಅಶೋಕ್ ರೈ ಪುತ್ತೂರು ಕ್ಷೇತ್ರ, ಗುರುರಾಜ್ ಗಂಟಿಹೋಳಿ ಬೈಂದೂರು ಕ್ಷೇತ್ರ, ಕೆಎಸ್ ಆನಂದ್ ಕಡೂರು ಕ್ಷೇತ್ರ, ಎಚ್ಡಿ ತಮ್ಮಯ್ಯ ಚಿಕ್ಕಮಗಳೂರು ಕ್ಷೇತ್ರ, ಯಶಪಾಲ್ ಸುವರ್ಣ ಉಡುಪಿ ಕ್ಷೇತ್ರ, ಬೇಳೂರು ಗೋಪಾಲಕೃಷ್ಣ ಸಾಗರ ಕ್ಷೇತ್ರ, ಚನ್ನಬಸಪ್ಪ ಚನ್ನಿ ಶಿವಮೊಗ್ಗ ನಗರ ಕ್ಷೇತ್ರ, ಬಸವರಾಜು ಶಿವಗಂಗಾ ಚನ್ನಗಿರಿ ಕ್ಷೇತ್ರ, ಸತೀಶ್ ಸೈಲ್ ಕಾರವಾರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.